ಉತ್ತರ ಕರ್ನಾಟಕದ ಸ್ಪೆಷಲ್ ಅಕ್ಕಿ ಹಿಟ್ಟಿನ ಚಕ್ಕಲಿ, ಗರಿ ಗರಿಯಾಗಿ ಕುರುಮ್ ಕುರುಮ್ ಅನ್ನುವಂಥ ಚಕ್ಕಲಿ ನೀವು ಮಾಡಬೇಕಂದ್ರೆ ಕ್ರಿಸ್ಪಿ ಆದಂಥ ಕುರುಮ್ ಕುರುಮ್ ಅನ್ನುವಂಥ ಚಕ್ಕಲಿ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ನಾವು ಮಾಡೇವಿ. ನೀವು ಈ ಚಕ್ಕಲಿನ ಮಾಡ್ಬೇಕಂದ್ರೆ ಕೊನೆಯವರೆಗೂ ಮಿಸ್ ಮಾಡಲಾರ್ದಂಗೆ ಈ ವಿಡಿಯೋನ ನೋಡಿರಿ. ಎಷ್ಟು ಸೂಪರಾಗಿದ್ದಾವೆ ನೋಡಿರಿ ಚಕ್ಕಲಿ. ನೀವು ಒಂದು ತಿಂಗಳ ಇಟ್ಟರು ಇವು ಮೆತ್ತಗಾಗಂಗಿಲ್ಲ. ಇಂಥ ಚಕ್ಕಲಿ ನೀವು ಮಾಡ್ಬೇಕಂದ್ರೆ ಮಿಸ್ ಮಾಡಲಾರ್ದಂಗೆ ಕೊನೆವರೆಗೂ ಈ ವಿಡಿಯೋನ ನೋಡಿರಿ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಅಕ್ಕಿ ಹಿಟ್ಟಿನ ಚಕ್ಕಲಿ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಸಾಮಾನು ಬೇಕಲ್ಲ ನೋಡ್ಕೊಂಬರನ್ರಿ. ಈಗ ನೋಡಿರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊಬ್ಬರಿ ಇಟ್ಕೊಂಡೇನ್ರಿ ನಾನು ಹೆಚ್ಚಿ, ಸ್ವಲ್ಪ ಅಜ್ವಾನ, ಸ್ವಲ್ಪ ಎಳ್ಳು, ಸ್ವಲ್ಪ ಪುಟಾಣಿ. ಈ ಪುಟಾಣಿ ಅದಕ್ಕಂತ ಹೇಳ್ತೇನೆ ರೀ. ನೋಡಿರಿ, ಇಲ್ಲೇ ನಾನು ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ತೊಗೊಂಡೀನಿ. ಇದೇನಪ್ಪ ಈಕಿ ಒಗ್ಗರಣೆ ಹಾಕಕತ್ತಾಳೆ ಚಕ್ಕಲಿಗೆ ನೀವು ಅಂತ ಅನ್ಕೋಬೋದು. ಇದನ್ನು ಹಾಕಿದ್ರೆ ಈ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದು ಕಂಪ ಬೇರೆ ರೀ. ನೀವು ಒಂದು ಸಲ ಮಾಡಿ ನೋಡಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ನಾವು ಹಿಂಗೆ ಮಾಡೋದು. ಈಗ ನೋಡಿರಿ, ಇದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ನಾನು. ಈಗ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಮತ್ತು ಈ ಕೊಬ್ಬರಿನೂ ಹಾಕ್ಕೊತೀನಿ ರೀ. ನಿಮ್ಗೆ ಇದು ಮಿಕ್ಸಿ ಒಳಗೆ ಸ್ವಲ್ಪ ಆಕೈತಿ, ಮಿಕ್ಸಿ ಆಗಂಗಿಲ್ಲ ಇದು ಅಂತಂದ್ರೆ ನೀವು ಸ್ವಲ್ಪ ಪುಟಾಣಿನ ಹಾಕ್ಕೋಬೋದು. ಅದಕ್ಕೆ ಇಟ್ಕೊಂಡ್ರಿ ಒಂದು ಪುಟಾಣಿನ ನಾನು ಸ್ವಲ್ಪ ಹಾಕ್ಕೊತೀನಿ ನೋಡಿರಿ ಪುಟಾಣಿ. ಈಗ ಇದು ಮಿಕ್ಸಿಗೆ ಹಾಕ್ಕೊಂಬರೋಣ್ರಿ ಇದನ್ನು. ಈಗ ಇದು ಮಿಕ್ಸಿ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಾನು ಅಕ್ಕಿ ಹಿಟ್ಟು ಎಷ್ಟೆಷ್ಟು ತೊಗೊಂಡೇನೆ ಅಂತ ತೋರಿಸ್ಬಿಡ್ತೀನಿ ನಿಮ್ಗೆ. ನೋಡ್ಬೋದು, ನಾನು ಈ ಸೈಜಿಂದ 1 kg ಅಕ್ಕಿ ಹಿಟ್ಟು ಐತ್ರಿ ಇದು. ಈ 1 kg ಅಕ್ಕಿ ಹಿಟ್ಟಿಗೆ ನಾನು ಒಂದು 1/4 kg ಅಷ್ಟು ಪುಟಾಣಿ ಹಿಟ್ಟು ತೊಗೊಂಡೇನೆ. ನೋಡ್ಬೋದು, ಇಲ್ಲಿ ಇಷ್ಟು ಅಕ್ಕಿ ಹಿಟ್ಟು, ಇಷ್ಟು ಪುಟಾಣಿ ಹಿಟ್ಟು. ಈಗ ನೋಡಿರಿ, ನಾನು ಇಷ್ಟು ತುಪ್ಪನ ತೊಗೊಂಡೀನಿ. ನಾನು ಇಷ್ಟು ಹಾಕೋದಿಲ್ಲ, ಇದ್ರಾಗ ಅರ್ಧ ಹಾಕ್ತೇನೆ ತುಪ್ಪನ. ನೀವು ಬೇಕಾದ್ರೆ ವನಸ್ಪತಿ ತುಪ್ಪನ ಹಾಕ್ಕೋಬೋದು, ಬ್ಯಾಡಂದ್ರೆ ಎಣ್ಣೆ ಎಷ್ಟಾದರೂ ಹಾಕ್ಕೋಬೋದು. ನಾನು ಎಣ್ಣೆನ ಹಾಕ್ಕೊತೀನಿ ರೀ ಕಾಶಿ. ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ರೀ. ಈಗ ನೋಡಿರಿ, ನಾನು ದೊಡ್ಡದೊಂದು ಬುಟ್ಟಿ ಇಟ್ಕೊಂಡಿನಿ. ಈ ಬುಟ್ಟಿ ಒಳಗೆ ಇದು ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ ನಾನು. 1 kg ಅಕ್ಕಿ ಹಿಟ್ಟಿಗೆ ನಾವು 1/4 kg ಪುಟಾಣಿ ಹಿಟ್ಟು ಹಾಕ್ಕೋಬೇಕಾಗತ್ತೆ. ಅಂದರೆ ಚಕ್ಲಿ ಪಳ್ಳಕ್ಕವು. ನೋಡಿರಿ, ಅಷ್ಟು ಹಾಕ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊತೀನಿ. ನಾನು ಇಟ್ಕೊಂಡಿದ್ನೆಲ್ಲ ಅಜ್ವಾನ ಸ್ವಲ್ಪ ಕೈಲಿ ಹಿಂಗೆ ತಿಕ್ಕಿ ಹಾಕೋರಿ, ಇನ್ನೂ ಕಂಪು ಬರ್ತೈತಿ. ಈ ಥರ ಹಿಂಗೆ ಕೈಲಿ ತಿಕ್ಕಿ ಹಾಕ್ಕೊಂಡ್ರೆ. ಸ್ವಲ್ಪ ಎಳ್ಳು ಹಾಕ್ಕೊತೀನಿ ರೀ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಕೆಂಪು ಖಾರದ ಪುಡಿ, ನೀವು ನಿಮ್ಗೆ ಎಷ್ಟು ಬೇಕಲ್ಲ ಖಾರ ನೋಡಿಕೊಂಡು ಹಾಕ್ಕೋರಿ. ಈಗ ತುಪ್ಪ ಇಟ್ಕೊಂಡಿದ್ವಲ್ಲ ಅದನ್ನು ಬಿಸಿ ಮಾಡ್ಕೊಂಬರ್ತೀನಿ. ನೋಡಿರಿ, ನಾನು ತುಪ್ಪ ಕಾಸ್ಕೊಂಡು ಬಂದೀನಿ. ಹಿಂಗೆ ಗುಳ್ಳು ಹೇಳ್ಬೇಕು ನೋಡಿರಿ ಹಾಕಿದ್ರೆ. ನಾನು ಇದ್ರೊಳಗನ್ನ ಸ್ವಲ್ಪ ಎಣ್ಣೆನ ಕಾಸಕ್ಕಿಡ್ತೀನಿ. ಇಷ್ಟು ಎಣ್ಣೆ ಹಾಕ್ಕೊಂತಾನೆ ನೋಡಿರಿ. ಈ ಎಣ್ಣೆನ ಕಾಸ್ಕೊಂಡು ಇದಕ್ಕೆ ಹಾಕ್ಕೊತೀನಿ. ಈಗ ನೋಡಿರಿ, ಇದನ್ನು ಕೈಲೇ ಮಿಕ್ಸ್ ಮಾಡ್ಕೊರಿ. ಬೇಡಂದ್ರೆ ನಿಮ್ಗೆ ಎಣ್ಣೆ ಸುಡ್ತಪ್ಪ ಇದು ತುಪ್ಪ ಅಂದ್ರೆ ನೀವು ಸ್ಪೂನ್ ಇಲ್ಲಾದ್ರೂ ಮಿಕ್ಸ್ ಮಾಡ್ಕೊಬೋದು. ನಂದು ಸ್ವಲ್ಪ ಆರ್ತದೆ, ಅದಕ್ಕೆ ನಾನು ಹಿಂಗೆ ಕೈಲೇ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡಿರಿ, ನಾನು ತುಪ್ಪ ಹಾಕ್ಕೊಂಡಿದ್ನೆಲ್ಲ ಎಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೊಂಡೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊತೇನೆ ನೋಡಿರಿ. ಎಣ್ಣೆನ ಕಾದತ್ತೆ ಈಗ ನೋಡಿರಿ, ಎಣ್ಣೆನ ಹಿಂಗೆ ಕಾದತ್ತೆ ನೋಡಿರಿ. ಬಿಸಿ ಐತಿ, ನೋಡಿಕೊಂಡು ಕೈ ಇಟ್ಟು ಕೈ ಆಡಿಸ್ರಿ ಅದ್ರಾಗ. ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿರಿ, ಎಣ್ಣೆ ತುಪ್ಪ ಎಲ್ಲ ಸರಿಯಾಗಿ ಇದಕ್ಕೆ ಕಲಿಸಿಟ್ಟೇನಿ. ನಾವು ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ನೋಡಿರಿ, ಈ ಥರ ಸಣ್ಣಗೆ ಹಾಕ್ಕೋಬೇಕ್ರಿ. ನಾವು ಕೊಬ್ಬರಿ ಹಾಕೋದ್ರಿಂದ ಚಕ್ಲಿ ಪಳ್ಳಕ್ಕವ್ರಿ. ನೀವು ಅಂದ್ಕೊಂಡ್ರಲ್ಲ ಇದೇನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಕತ್ತಾಳಿಕ್ಕಿ ಅಂತಂದು,
ಅದನ್ನು ಹಾಕೋದ್ರಿಂದ ಕಂಪು ಜಾಸ್ತಿ ಹಾಕೋರಿ ಚಕ್ಲಿದು. ಈಗ ಇದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊತೀನಿ. ಈಗ ನೋಡಿರಿ ನಾನು ನೀರು ಹಾಕ್ಕೊಂಡೀನಿ. ನೀರನ್ನ ಸ್ವಲ್ಪ ಹಾಕಿ ನಿಮ್ಗೆ ಯಾವ ಹದಕ್ಕೆ ಬೇಕಲ್ಲ ಚಕ್ಲಿ ಮಾಡೋಕೆ ಆ ಹದಕ್ಕೆ ಕಲಿಸ್ಕೊರಿ. ನಾನು ಸ್ವಲ್ಪ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಮಾಡಿಕೊಂಡು ನಮ್ಗೆ ಯಾವ ಹದ ಬೇಕಲ್ಲ ಚಕ್ಲಿ ಮಾಡೋದಕ್ಕೆ ಆ ಹದಕ್ಕೆ ನಾದ್ಕೊಳ್ಳೋಣ. ನೋಡಿರಿ ನಾನು ಈ ಥರ ನಾದ್ಕೊಂಡೀನಿ. ನಿಮ್ಗೆ ಯಾವ ಹದ ಬೇಕಲ್ಲ ಚಕ್ಲಿ ಒತ್ತಕ್ಕೆ ಆ ಹದ ಮಾಡ್ಕೊರಿ. ನೋಡಿರಿ ನಾನು ಈ ಹದಕ್ಕೆ ಮಾಡ್ಕೊಂಡೀನಿ. ಈಗ ನಾನು ಗಾಲಿನ ಈ ಥರ ತೊಗೊಂಡೇನಿ ರೀ ಚಕ್ಲಿ ಮಾಡೋಕ್ಕೆ. ನಿಮ್ಗೆ ಸಣ್ಣದು ಬೇಕಂದ್ರೆ ಸಣ್ಣದು ತೊಗೊರಿ, ಒಂದೇ ಬೇಕಂದ್ರೆ ಒಂದೇ ತೊಗೊರಿ. ನಿಮ್ಗೆ ಯಾವ ಥರ ಬೇಕು ಆ ಥರ ತೊಗೊರಿ. ನಾನು ರೌಂಡಾಗಿ ಗಾಲಿ ಮಾಡೋಂಗಿಲ್ಲ, ನಾನು ಪೂರ್ತಿ ದೊಡ್ಡದಾಗಿ ಮಾಡಿಬಿಡ್ತೀನಿ. ನಾನು ಇದನ್ನು ತೊಗೊಂಡಿನಿ. ನೀವು ಯಾವ್ದು ಬೇಕಲ್ಲ ಅದನ್ನು ತೊಗೊರಿ. ಈಗ ಎಣ್ಣೆನ ಕಾದೈತಿ. ಈಗ ಹೋಗಿ ಚಕ್ಲಿ ಹಾಕ್ಕೊಂಬರಂಬರ್ರಿ. ನೋಡಿರಿ ಎಣ್ಣೆನ ಕಾದೈತಿ. ಈಗ ಚಕ್ಲಿ ಬಿಡ್ತೀನಿ ನಾನು. ನೋಡಿರಿ ಎಷ್ಟು ಚಲೋ ಬಂದೈತಿ ಚಕ್ಲಿ. ಹಾಕುವಾಗ ನೋಡ್ಕೊಂಡು ಹಾಕೋರಿ. ನೀರು ಗೀರಿತ್ತಂದ್ರೆ ಮತ್ತು ಸಿಡಿತೈತಿ. ನನಗೂ ಸ್ವಲ್ಪ ನೀರಿತ್ತು ನಾ ಹಾಕುವಾಗ, ನೋಡ್ಬೋದು. ನೋಡಿರಿ ಈಗ ಇದು ಚಕ್ಲಿ ರೆಡಿ ಆಗೈತಿ. ಇದನ್ನು ಒಂದು ಪ್ಲೇಟಿಗೆ ತಗೊತೀನಿ. ಸ್ವಲ್ಪ ಎಣ್ಣೆ ಬಸ್ಕೊಂಡು ತಗೊಂಡ್ಬಿಡಿ. ನಿಧಾನಕ್ಕೆ ತಗೋರಿ. ದೊಡ್ಡದಿರ್ತೈತಲ್ಲ ಚಕ್ಲಿ, ಬಿದ್ದರೂ ಹೊಳೆ ಬೀಳ್ಬೋದು. ಈಗ ಇನ್ನೊಂದು ಹಾಕ್ಕೊತೀನಿ ನೋಡಿರಿ. ನೋಡಿರಿ ಈ ಚಕ್ಲಿನೂ ಹಿಂಗೆ ಬೇದತ್ತೆ. ಈಗ ಇದನ್ನು ನಿಧಾನಕ್ಕೆ ಹೊಳಿಸಿ ಹಾಕ್ಕೊಳ್ಳೋಣ. ನಾವು ದೊಡ್ಡದು ಮಾಡ್ಕೊಂಡಿರ್ತೇವಲ್ಲ ಚಕ್ಲಿನ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ಹೊಳೆ ಪಟ್ಟನ ಸಿಡಿತಂದ್ರೆ ಎಣ್ಣೆ ನಮ್ಗೆ ಸಿಡಿತೈತಿ. ನಮ್ಮ ಮನ್ಯಾಗ ಗಾಲಿ ಮಾಡಿದ್ರೆ ಇಷ್ಟಪಡೋಂಗಿಲ್ಲ, ಅದಕ್ಕೆ ನಾನು ಹಿಂಗೆ ಮಾಡಿಬಿಡ್ತೀನಿ. ನೀವು ನೋಡ್ಬೋದು ಈ ಚಕ್ಲಿನ ರೆಡಿ ಆಗೈತಿ. ಇದನ್ನು ನಾನು ಪ್ಲೇಟಿಗೆ ತಗೊತೀನಿ. ಪ್ಲೇಟಿಗೆ ತಗೊಳ್ಳುವಾಗ ನಿಧಾನಕ್ಕೆ ತಕ್ಕೋರಿ. ಯಾಕಂದ್ರೆ ಚಕ್ಲಿ ದೊಡ್ಡದಿರ್ತೈತಿ, ಹೊಳಿ ಬಿತ್ತಂದ್ರೆ ಎಣ್ಣೆ ನಮ್ಗೆ ಸಿಡಿತೈತಿ. ನೋಡಿರಿ ನಾನು ತೊಗೊಂಡಿದ್ದು 1 kg ಅಕ್ಕಿ ಹಿಟ್ಟೊಳಗೆ ಇಷ್ಟು ಚಕ್ಲಿ ಆಗ್ಯಾವ ನೋಡಿರಿ. ನೋಡ್ಬೋದು ನೋಡಿರಿ ನೀವು ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂದ್ರೆ ನೋಡ್ಬೋದು. ಗಟ್ಟಿನೂ ಬಂದಿಲ್ಲ, ಜಾಸ್ತಿ ಎಣ್ಣೆನೂ ಕುಡ್ದಿಲ್ಲ. ನೋಡ್ಬೋದು, ಹೌದಾ? ನೋಡ್ಬೋದು. ಈ ರೆಸಿಪಿ ನಿಮ್ಗೇನಾರ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಅಕ್ಕಿ ಹಿಟ್ಟಿನ ಚಕ್ಲಿ ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೇನಾರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.